ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆಯಿಂದ ಬನಶಂಕರಿ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ 5 ವಿಶೇಷ ಚೇತನ ಜೋಡಿಗಳು ಸೇರಿದಂತೆ 46 ನವ ಜೋಡಿಗಳು ನೂತನ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಸಮಾರಂಭದಲ್ಲಿ ಸಚಿವರಾದ ರಾಮಲಿಂಗಾರೆಡ್ಡಿ, ಮಾಜಿ ಸಚಿವರಾದ ಆರ್ ಅಶೋಕ್, ವೇದಿಕೆ ಅಧ್ಯಕ್ಷರಾದ ಬಸವರಾಜ್, ಚಲನಚಿತ್ರ ನಟ ನಟಿಯರು, ಬಿಜೆಪಿ ಮುಖಂಡರು, ಗಣ್ಯ ವ್ಯಕ್ತಿಗಳು ನೂತನ ವಧುವರರನ್ನು ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ನವ ವಧುವರರಿಗೆ ಉಚಿತ ತಾಳಿ, ಕಾಲುಂಗುರ, ಸೀರೆ, ಪಂಚೆ, ಶಲ್ಯ ನೀಡಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ವಿಶೇಷವಾಗಿ 46 ಜೋಡಿಗಳಿಗೆ ತಾವು 27ನೇ ವರ್ಷದ್ದು ಇವತ್ತು ಸಾಮೂಹಿಕ ವಿವಾಹ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ತಾಯಿ ಬನಶಂಕರಮ್ಮನನ್ನು ಪ್ರಾರ್ಥನೆ ಮಾಡ್ತಾ ನನ್ನ ಜೊತೆಲಿ ಹಗಲು ರಾತ್ರಿ ಅನ್ನೋದೆ ನಾನು ಒಬ್ಬನೇ ಮಾಡೋದಕ್ಕೆ ಏನು ಸಾಧ್ಯ ಇಲ್ಲ. ಇದು ನೂರಾರು ಜನ ನಮ್ಮ ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು ಶ್ರಮ ಇದೆ. ಆ ಶ್ರಮದ ಫಲ 46 ಜೋಡಿಗೆ ಇವತ್ತು ಮದುವೆ ಆಗಿದೆ. ನಾನೊಬ್ಬ ಹೆಸರು ಮಾತ್ರ ಅಷ್ಟೇ, ಉಳಿದಿದ್ದೆಲ್ಲ ಪಾತ್ರಧಾರರು ಬೇರೆ, ಸೂತ್ರಧಾರಿ ನಾನು ಅಷ್ಟೇ. ಸಂಪೂರ್ಣ ರಾಮಾಯಣ ನಾಟಕ ಆಗಬೇಕಾದ್ರೆ ಕೊನೆಗೆ ನೀವು ಎಲ್ಲ ನಿಂತಿದ್ದೀರಲ್ಲ, ಈ ಥರ ಒಂದು ಟೀಮ್ ವರ್ಕಾಗಿ ಎಸ್ ಕೆ ನಟರಾಜ್ ಅವರು, ದಾಮೋದರ ನಾಯ್ಡು, ಎಚ್ ಕೆ ಮುತ್ತಪ್ಪ, ಆರ್ ನಾರಾಯಣ ಸ್ವಾಮಿ, ಸಿ ಮುತ್ತಪ್ಪ, ಅಗ್ರಿಗೌಡು ಮಂಜಣ್ಣ, ನಮ್ಮ ಹೊಸಕೆರೆಹಳ್ಳಿ ಹನುಮಂತರಾಯಪ್ಪ, ಕಾವೇರಿ ನಗರ ವೆಂಕಟೇಶ, ನಮ್ಮ ಸತೀಶ, ಯಡಿಯೂರು ಸತೀಶ, ಅನೇಕ ಜನ, ನಮ್ಮ ನವೀನ, ಈ ಥರ ನೂರಾರು ಜನದ ಶ್ರಮ. ಇದು ಶ್ರಮದ ಫಲ 46 ಜೋಡಿಗಾಗಿದೆ. ಅದರಲ್ಲಿ ವಿಶೇಷವಾಗಿ 5 ಜೋಡಿ ವಿಕಲಚೇತನರು ಅಂತೇಳಿ ಅವ್ರನ್ನ ಯಾರನ್ನೂ ಸಹಿತ ಅವ್ರಿಗೆ ನೋಡೋರಂಥ ವ್ಯವಸ್ಥೆ ಆಗಿಲ್ಲ. ಅವ್ರಿಗೆ ಇವತ್ತು 5 ಜೋಡಿಗೆ ತಾಯಿ ಸನ್ನಿಧಾನದಲ್ಲಿ ಈಗ ಹುಡುಗಿ ಒಂದು ಹಾಡಾಡ್ತು ತಾಯಿ ಮೇಲೆ. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ಮುಂದಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಇಡ್ಬೋದು ಅಂತ ನಾನು ಭಾವಿಸಿದ್ದೀನಿ. ಯಾಕೆ ಆ ಮಗು ಒಂದು ಹಾಡಾಡ್ತು ತಾಯಿ ಮೇಲೆ ಅಂತ ಹೇಳಿದ್ರೆ, ಆ ಕಷ್ಟ ನನ್ನ ಹತ್ರ ಒಬ್ಬರೇ ಹಂಚ್ಕೊಂಡಿದ್ದ ಹುಡುಗಿ ಬಂದು. ಬೇರೆ ಸಂಗೀತ ಶಾಲೆಯಲ್ಲ ಹುಡುಗಿ ಬದುಕ್ತಾ ಇರೋದು. ಹುಡುಗ ಮಹಾರಾಷ್ಟ್ರದವನು, ಸೊಲ್ಲಾಪುರ. ನಾನು ಹೆಂಗೆ ಜೋಡಿ ಆದ್ರಿ ಅಂತ ಕೇಳಿದೆ. ಅವರ ಹ್ಯಾಂಡಿಕ್ಯಾಪ್ ಗ್ರೂಪಲ್ಲಿ ವಾಯ್ಸ್ ರೆಕಾರ್ಡು, ಇನ್ಸ್ಟಾಗ್ರಾಮಲ್ಲಿ ವಾಯ್ಸ್ ರೆಕಾರ್ಡು ನೋಡಿ ಒಪ್ಕೊಂಡಿದ್ದೀವಿ ಅಂತ ಹೇಳಿದ್ರು. ನಾನು ಯೋಚನೆ ಮಾಡಿದೆ. ಅದಾದಮೇಲೆ ಇನ್ನೊಂದು ಜೋಡಿ ಬಂತು, ಮಂಜುನಾಥ್ ಅಂತೇಳಿ ಗೌಡಂಪಳ್ಳೆದು. ಈ ಹುಡುಗಿ ನಮ್ಮ ಕುಮಾರಸ್ವಾಮಿ ಲೇಔಟು. ಇನ್ನೊಂದು ನಮ್ಮ ಪ್ರಗತಿಪುರ ಬನಶಂಕರಿ ದೇವಸ್ಥಾನದ ಹಿಂದೆಗಡೆ ಇರ್ತಕ್ಕಂಥದ್ದು. ಹಂಗೆ ಬರ್ತಾ ಬರ್ತಾ BTM ಲೇಔಟ್ದು ಒಂದು ಹುಡುಗಿ ಬಂತು ಲಾಸ್ಟಲ್ಲಿ. ಆ ಹುಡುಗಿಗೆ ತಂದೆ ತಾಯಿನೂ ಇಲ್ಲ, ಅಣ್ಣ ತಮ್ಮದಿರೂ ಇಲ್ಲ, ಅಕ್ಕ ತಂಗಿದಿರೂ ಇಲ್ಲ. ಅವ್ರ ದೊಡ್ಡಪ್ಪನ ಮನೆಯಲ್ಲಿ ಸಾಕಿದ್ದಾರೆ. ಕೊನೆ ಮುಗಿದೋಗಿತ್ತು. ಲಾಸ್ಟಲ್ಲಿ ಬಂದು ಅವ್ರು ನೋಡಿದಾಗ ಆ ಹುಡುಗಿ ಕಷ್ಟ ಕೇಳಿದಾಗ ಏನೇ ಆಗಲಿ ಮಾಡಲೇಬೇಕು ಅಂತೇಳಿ ನಮ್ಮ ಅಗ್ರಿಗೌಡು ಮಂಜಣ್ಣ ಇರ್ಬೋದು, ದಾಮೋದರ ನಾಯ್ಡು ಇರ್ಬೋದು, ಸತೀಶ ಇರ್ಬೋದು, ಅಲ್ಲಿ ನಮ್ಮ ಕುಂಡ ಇರ್ಬೋದು, ನರಸಿಂಹ ಇರ್ಬೋದು, ಬಸವ ಇರ್ಬೋದು, ಸತೀಶ್ ಇರ್ಬೋದು, ಇಲ್ಲ ನಾವು ಮಾಡಬೇಕಿದ್ರನ್ನ ಅಂತೇಳಿ ತೀರ್ಮಾನ ಮಾಡಿ ಅದ್ರಲ್ಲಿ 46ನೇದು ಅದು. ಈ ಥರ ಎಷ್ಟೋ ಜನಕ್ಕೆ ತಾಯಿ ಇಲ್ಲ, ಎಷ್ಟೋ ಜನಕ್ಕೆ ತಂದೆ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ನವಜೋಡಿಗಳಿಗೆ ಇವತ್ತು ತಾಯಿ ಕೃಪೆ 46 ಜೋಡಿ 27ನೇ ವರ್ಷದಲ್ಲಿ ಯಶಸ್ವಿಯಾಗಿದೆ. ಇದರಲ್ಲಿ ಜಾತಿ, ಭೇದ, ಮತ ಯಾವುದೂ ಇಲ್ಲ, ಪಕ್ಷ ಯಾವುದೇ ಲೆಕ್ಕಕ್ಕೂ ಇಲ್ಲ. ಇದು ಒಂದೇ ತಾಯಿ ಬನಶಂಕರಮ್ಮನ ಆಶೀರ್ವಾದ ಎಲ್ರಿಗೂ. ನವ ಜೋಡಿಗಳಿಗೆ ಈಗಾಗಲೇ ಅನೇಕ ಜನ ಶುಭಾಶಯ ಹೇಳಿದ್ದಾರೆ. ಯಾವ ರೀತಿ ಬಾಳಬೇಕು, ಯಾವ ರೀತಿ ಬದುಕಬೇಕು ಅಂತ.
ನನ್ನ ವಿನಂತಿ ಇಷ್ಟೇ, ಇದಕ್ಕೆ ನೂರಾರು ಜನರ ಸಾವಿರಾರು ಜನದ ಶ್ರಮ ಇದೆ. ಇದು ನಾನೊಬ್ಬ ಮಾಡೋದಕ್ಕೇನು ಸಾಧ್ಯ ಇಲ್ಲ ಅಂತ ಹೇಳಿದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟು ಇದು ಜೋಡಿಗಳಿಗೆ ಆಗಬೇಕು ಅಂತ ಅವ್ರ ಆಸೆ ಏನಿದೆ, ಅವ್ರ ಆಸೆಯ ಪೂರ್ವಕವಾಗಿ ನಿಮ್ಮ ತಂದೆ ತಾಯಿ ಜನ್ಮ ಕೊಟ್ಟ ಮೇಲೆ ಎಷ್ಟು ವರ್ಷ ಬದುಕಿರ್ತೀರ ಅಷ್ಟು ವರ್ಷ ನಿಮ್ಮಿಬ್ಬರ ಜೀವನ ದಾಂಪತ್ಯ ನಿರಂತರವಾಗಿ ನಗನಗ್ತಾ ಜೀವನ ಸಾಗಿಸ್ಬೇಕು, ನಗನಗ್ತಾ ಬಾಳಬೇಕು. ಯಾವುದೇ ಏರುಪೇರು ಬಂದಾಗ ನೀವಿಬ್ಬರೇ ಕೂತ್ಕೊಂಡು ಸರ್ ಮಾಡ್ಕೋಬೇಕು, ಮೂರನೇವ್ರ ಭಾಗಕ್ಕೆ ಹೋಗಬಾರ್ದು. ಒಂದು ವೇಳೆ ನಿಮ್ಮಿಬ್ಬರಲ್ಲೂ ಆಗಲಿಲ್ಲ, ತಾಯಿ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಮಾಡಿ ಬದುಕಬೇಕು, ಬಾಳಬೇಕು. ಹಠ ಛಲ ಗುರಿ ಇಟ್ಕೊಂಡು ಈ ಒಂದು ಶ್ರಮಕ್ಕೆ ನೀವು ಪ್ರತಿಫಲ ಅಷ್ಟೇ ನಾವು ಕೇಳೋದು. ನೀವು 100 ವರ್ಷ ಬಾಳಬೇಕು, ಬದುಕಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕು ಅನ್ನೋದೇ ನಮ್ಮ ಒಂದು ಆಸೆ. ನಮಸ್ಕಾರ. ಇವತ್ತು ಭಾಳ ವಿಜೃಂಭಣೆಯಿಂದ ತಾಯಿ ಬನಶಂಕರಮ್ಮನ ಆಶೀರ್ವಾದದೊಂದಿಗೆ ಸಾಮೂಹಿಕ ವಿವಾಹ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಬಸವರಾಜನವರ ನೇತೃತ್ವದಲ್ಲಿ ಅಶೋಕಣ್ಣನವರ ಆಶೀರ್ವಾದದೊಂದಿಗೆ ಇಡೀ ಬಡ ಕುಟುಂಬಗಳಿಗೆಲ್ಲ ಒಳ್ಳೆಯದಾಗಬೇಕು. ಎಷ್ಟೋ ಜನಕ್ಕೆ ಮದುವೆ ಅನ್ನೋದು ಭಾರಿ ದುಬಾರಿ, ಮನೆ ಅನ್ನೋದು ಮದುವೆ ಅನ್ನೋದು ಭಾಳ ಜೀವನದಲ್ಲಿ ಕಷ್ಟವಾದಂಥ ಕೆಲಸ. ಯಾಕಂದರೆ ಅದನ್ನು ಸಾಲನ ತೀರಿಸೋದಕ್ಕೆ ಅವ್ರ ಜಾಯಮಾನನ ತೆಗಿಬೇಕಾಗತ್ತೆ. ಅಂಥ ಒಂದು ಒಳ್ಳೆ ಕೆಲಸನ ಇವತ್ತು ಬಸವರಾಜಣ್ಣನವರು ತಾಯಿ ಬನಶಂಕರಮ್ಮನ ದೇವಸ್ಥಾನದಲ್ಲಿ ಸತತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ವಧುವರರು ಮದುವೆ ಆಗಿರೋರಿಗೆ ಭಾಳ ಸುಖ ಶಾಂತಿ ನೆಮ್ಮದಿಯಿಂದ ಬನಶಂಕರಮ್ಮ ತಾಯಿ ಆಶೀರ್ವಾದದೊಂದಿಗೆ ಬದುಕಲಿ ಅನ್ನೋ ಒಂದು ವಿಚಾರದೊಂದಿಗೆ, ಹಾಗೆಯೇ ಬಸವರಾಜಣ್ಣನವರು ಮತ್ತು ನಮ್ಮ BJP ಕಾರ್ಯಕರ್ತರು ಮತ್ತು ಮುಖಂಡರುಗಳೆಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಬರ್ತಾ ಇದ್ದಾರೆ. ಅವ್ರ ಏರಿಯಾದಲ್ಲೆಲ್ಲ ಮಾಡ್ಕೊಂಬರ್ತಾಯಿದ್ದಾರೆ. ಈಗ ಬರುವಂಥ ಮುಂಚಿನ ಚುನಾವಣೆಗಳಲ್ಲೂ ಕೂಡ ಭಾಳ ಯಶಸ್ವಿಯಾಗಿ BJP ಪ್ರದರ್ಶನ ಮಾಡುತ್ತೆ. ಆ ಚಾಮುಂಡೇಶ್ವರಿ ಆಶೀರ್ವಾದ ಇದೆ ಅಂತ ನಂಬಿದ್ದೀವಿ. ಎಲ್ಲ ಭಗವಂತನ ಆಶೀರ್ವಾದ ನಡೀತಾ ಇದೆ. ಬನಶಂಕರಮ್ಮ ದೇವಸ್ಥಾನದ ಆವರಣದಲ್ಲಿ ನಮ್ಮ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷ ನಾಯಕರಾದಂಥ ಹಾಗೂ ಮಹಾನಗರ ಪಾಲಿಕೆಯ ಗಣೇಶ ಮಂದಿರ ಮತ್ತು ವಾರ್ಡಿನ ಮತ್ತು ನಮ್ಮ ಬನಶಂಕರಿ ವಾರ್ಡಿನ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಅನೇಕ ವರ್ಷಗಳಿಂದ ಸುಮಾರು ಒಂದು 30-35 ವರ್ಷದಿಂದ ಭಾಜಪ ಪಾರ್ಟಿಲಿ ನೆಚ್ಚಿನ ಕಾರ್ಯಕರ್ತರು ಮತ್ತು ಈ ರಾಜ್ಯದ ಉಪಾಧ್ಯಕ್ಷರಾಗಿ ಪಾರ್ಟಿಲಿ ಕೆಲಸ ಮಾಡ್ತಾ ಸುಮಾರು 27ನೇ ವರ್ಷದ ಸಾಮೂಹಿಕವನ್ನು ಮಾಡ್ತಾ ಬಸವರಾಜ್ ಅವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷರ ನೇತೃತ್ವದಲ್ಲಿ ಸತತವಾಗಿ ಕೆಲಸ ಮಾಡ್ಕೊತ ಬಂದಿದ್ದಾರೆ. ಅವ್ರಿಗೆ ದೇವರು ಆರೋಗ್ಯ ಆಯುಸ್ಸು ಕೊಡಲಿ. ಈ ಥರ ಯಾಕೆಂದರೆ ಸಾಮೂಹಿಕ ಜೋಡಿ ಮಾಡೋದು ಸುಮ್ಮನೆ ತಮಾಷೆ ಅಲ್ಲ, ಎಲ್ಲರೂ ಮಾಡೋಕ್ಕಾಗಲ್ಲ. ಈ ಬನಶಂಕರಮ್ಮ ತಾಯಿ ಸನ್ನಿಧಿಯಲ್ಲಿ ಅವರು ಹೆಚ್ಚು ಶ್ರಮ ವಹಿಸಿ ಬಸವರಾಜ್ ಅವರು ಪ್ರತಿ ವರ್ಷ ಸಾಮೂಹಿಕ ಮಾಡ್ತಾ ಬಂದಿದ್ದಾರೆ. ಸುಮಾರು ನವ ಜೋಡಿಗಳು ಸುಮಾರು ಒಂದು 75ರಿಂದ 80 ಜೋಡಿ ಮೇಲಿರಬೇಕು ಮೋಸ್ಟ್ಲಿ ಸತತವಾಗಿ ಮಾಡ್ಕೊಂಬಂದಿರೋದ್ರಿಂದ ಅವರ ಕುಟುಂಬಕ್ಕೆ, ಅವ್ರ ಫ್ಯಾಮಿಲಿಗೆ ಆರೋಗ್ಯ ಆಯಿಸ್ಕೊಟ್ಟು ಬನಶಂಕರಮ್ಮ ಇನ್ನೂ ಹೆಚ್ಚು ಅವ್ರಿಗೆ ರಾಜಕೀಯದಲ್ಲಿ ಉನ್ನತ ಸ್ಥಾನ ಸಿಗಲಿ. ಮತ್ತು ಅವ್ರ ಜೊತೆಲಿ ನಾವು ಒಡನಾಟವಾಗಿ ಸುಮಾರು ಒಂದು 30 ವರ್ಷದಿಂದ ಕೆಲಸ ಮಾಡ್ಕೊತಾ ಭಾಜಪ ಪಾರ್ಟಿಗೆ ಬಂದಿದ್ದೀವಿ. ಈ ಜೋಡಿ ಯಾವಾಗಲೂ 100 ವರ್ಷ ಅವರು ಆರೋಗ್ಯ ಆಯುಷ್ಯೆಲ್ಲ ಕೊಟ್ಟು ಈ ದಂಪತಿಗಳಿಗೆ, ನವ ಜೋಡಿಗಳಿಗೆ ಭಗವಂತ ಬನಶಂಕರಮ್ಮ ಮತ್ತು ಕಬ್ಬಾಳಮ್ಮ ತಾಯಿ ಆಂಜನೇಯ ಸ್ವಾಮಿ ಅವ್ರಿಗೆ ಒಳ್ಳೇದು ಮಾಡಲಿ, ಅವರೆಲ್ಲ ಕುಟುಂಬ ಮುಂದಿನ ದಿನದಲ್ಲಿ ಚೆನ್ನಾಗಿರಲಿ ಅಂತ ಹೇಳ್ತಾ ಬಸವರಾಜ್ ಅವರಿಗೆ, ಬಸವರಾಜನವರ ಸಂಘಟನೆಯವರಿಗೆ, ಸಂಘದವರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ನವ ಜೋಡಿ ನೆಕ್ಸ್ಟು ಮುಂದಿನ ವರ್ಷದಲ್ಲಿ ಮಾಡಲಿ ಅಂತ ಹೇಳ್ತಾ ಇವತ್ತು ಶುಭ ಕೊಡ್ತಾ ಇದ್ದೀನಿ ನಾನು. ಏನಿವತ್ತು ಬಸವರಾಜ್ ಅವರು ಸುಮಾರು ಒಂದು 25 ವರ್ಷದಿಂದ ನವಜೋಡಿಗಳದ್ದು ಇವತ್ತು ಕಾರ್ಯಕ್ರಮ ಸಾಮೂಹಿಕ ವಿವಾಹ ನಡೆಸ್ತಾನೆ ಬಂದಿದ್ದಾರೆ. ಇದು ಅವರಿಗೆ ಅವರು 4 ಜನ ಇದ್ದಾರೆ, 4 ಜನಕ್ಕೂ ಒಳ್ಳೆಯದಾಗಲಿ. ಇದೇ ರೀತಿ ಅವರು ಸಾಮೂಹಿಕ ವಿವಾಹಗಳನ್ನ ಮಾಡಲಿ ಅಂತ ನಾನು ಆಶಿಸ್ತೇನೆ. ಹೌದು, ಅಲ್ಲ ಇದು ಎಲ್ಲರಿಗೂ ಬರೋಲ್ಲ, ಇದು ಎಲ್ಲರೂ ಮಾಡೋಕ್ಕಾಯ್ತದ? ಯಾರೋ ಒಬ್ಬರು ಈ ಥರ ಮಾಡೋದು, ಅದು ಅವ್ರಿಗೆ ಒಳ್ಳೆಯದಾಗಲಿ. ಸರ್ ಅವರು ಇವಾಗ ಮದುವೆ ಆಗಿದ್ದಾರೆ, ಅವರೆಲ್ಲ ಸಾಮೂಹಿಕ ಮದುವೆ ಮಾಡಿದ್ದಾರೆ. ಅವರಿಬ್ಬರು ನವಜೋಡಿಗಳು ಕಾಲಪೂರ್ತಿ ಯಾವುದೂ ತೊಂದರೆ ಇಲ್ದಿರ ಬನಶಂಕರಮ್ಮನ ಆಶೀರ್ವಾದ ಸದಾ ಇರಲಿ, ಅವ್ರು ಒಳ್ಳೆಯದಾಗಲಿ. 27ನೇ ವರ್ಷದ ಅದ್ದೂರಿಯಾಗಿ ಸಾಮೂಹಿಕವನ್ನು ಬಸವರಾಜು ಹಾಗೂ ತಮ್ಮ ಸಂಘಟಕರ ನೇತೃತ್ವದಲ್ಲಿ ಮಾಡ್ತಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ನಾನು HK ಮುತ್ತಪ್ಪ ಅಂತ ಉಳಿಮ ಕೋದಂಡರಾಮ ಸ್ವಾಮಿ ಧರ್ಮದರ್ಶಿ ಕಾರ್ಯದರ್ಶಿ ಜಾತ್ರೆ ಮಾಡಿಕೊಂಡು ಅಲ್ಲಿ ರಾಮರ ಸೇವೆಯಲ್ಲಿದ್ದೀವಿ. ಅದೇ ಇದು ನೋಡ್ಕೊಂಡು ಬಸವರಾಜ್ ಅವರು ಇವರು ರಾಮರ ಭಕ್ತರು ಅಂತೇಳಿ ನಾವು ವೇದಿಕೆಯಲ್ಲಿ ಸೇರಿಸ್ಕೊಂಡ್ರು. ಅವತ್ತಿಂದ ಎಲ್ಲ ಥರ ಸಹಾಯಗಳು ಮಾಡಿಸ್ಕೊಂಡು ಬರ್ತಾಯಿದ್ದೀವಿ.
ಮತ್ತು ಎಲ್ಲ ಒಬ್ಬರಿಂದ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ನಿಮ್ಮಿಂದ ಹಿಡ್ಕೊಂಡು ಎಲ್ಲರೂ ಒಟ್ಟಾಗಿ ಮಾಡಿದ್ರೆ ಒಂದು ಸಮೂಹ ವಿವಾಹ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ಇಲ್ಲಿ ನೆರವೇರೋದು. ಇವತ್ತಿಂದ ಎಷ್ಟು ಜನ ಎಲ್ಲಿಂದ ಬಂದು ಇಲ್ಲಿ ಇದು ಮಾಡಿದ್ದಾರೆ. ಒಂದು ಆಟೋ ಡ್ರೈವರು ಒಂದು ಮದುವೆ ಮಾಡಬೇಕಾದ್ರೆ ಅವ್ನ ಜೀವನ ಪೂರ್ತಿ ಸಾಲ ತೀರ್ಸೋಕ್ಕೆ ಸರೋಗ್ತೈತೆ. ಸೊ ಇವೇ ಧರ್ಮಸ್ಥಳ ಬಿಟ್ಟರೆ ಬನಶಂಕರಿ ಮುಂದೆ ಸೆಕೆಂಡ್ ಇಲ್ಲಿ ನಡೀತಾ ಇರೋದು ಮದುವೆಗಳು ಅಂತೇಳಿ ಎಲ್ಲ ಪೇಪರ್ಗಳಲ್ಲಿ ನೀವು ನೋಡಿ ಹಾಕಿದ್ದೀರ, ನಾವು ನೋಡ್ತಾ ಇದ್ವಿ. ಸೊ ಈ ಸೇವೆ ಮಾಡೋಕೆ ಅಮ್ಮ ನಮ್ಗೆ ಆರೋಗ್ಯ ಭಾಗ್ಯ ಕೊಟ್ಟರೆ ನಾವು ಬದುಕಿರೋವರೆಗೂ ಈ ಸೇವೆ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀವಿ. ಈ ವರ್ಷ ಏನು ವಿಶೇಷತೆ ಸರ್? ಏನಿಲ್ಲ, ವರ್ಷ ಅಯ್ಯಮ್ಮ ಶಕ್ತಿ ನಿಮ್ಮ ಕೈಯಲ್ಲೂ ನಮ್ಮ ಕೈಲಿ ಏನಿದೆ, ಅಯ್ಯಮ್ಮ ಏನು ಹೇಳ್ತಾಳೆ ಅದು ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ಅಲ್ಲ 50 ಜೋಡಿ, ಅದರಲ್ಲಿ 1-2 ಮಿಸ್ಟೇಕ್ ಇದೆ, ಸಿಗ್ನೇಚರ್ ಆಗದಿರೋಂಥದ್ದು ಇರ್ತೈತೆ. ಇದು ಕ್ಲಿಯರ್ ಆದ್ರೇ ಮಾಡೋದು. ಕಾನೂನು ಪ್ರಕಾರವಾಗಿ ಇದು ಏನೇನೋ ಒಳ್ಳೇದು ಮಾಡಿದ್ರೆ ಅದನ್ನು ಕಿತ್ಕೋತಂಥ ಜನನೂ ಇದ್ದಾರೆ ನಮ್ಮಲ್ಲೆಲ್ಲ ಒಂದಾಗಿದ್ದರೆ ಈ ಪ್ರಾಬ್ಲಮ್ ಬರೋದೇ ಇಲ್ವಲ್ಲ. ಅದಕ್ಕೆ ನಿಮಗೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ನೀವು ನಿಮ್ಮದು ಪಾಲಿದೆ, ಪ್ರತಿಯೊಬ್ಬರದ್ದು ಪಾಲಿದೆ. ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀನಿ. ಸಾಮೂಹಿಕದಲ್ಲಿ ಮದುವೆ ಆಗಿದ್ದೀರಾ? ಹಾಂ ಹೌದು ಸರ್. ಏನು ಅನ್ನಿಸ್ತಾ ಇದೆ ಹೇಳಿ. ಇವತ್ತು ಬನಶಂಕರಮ್ಮ ದೇವಸ್ಥಾನದ ಆವರಣದಲ್ಲಿ ನಾವು 46 ಜೋಡಿಯ ಮದುವೆ ಆಯಿತು. ಅದರಲ್ಲಿ ನಮ್ಮದು ಒಂದು ಜೋಡಿ. ಈ ಜೋಡಿಗಳನ್ನು ಎಲ್ಲ ದೇವಸ್ಥಾನದಲ್ಲಿ ನಡಿಬೇಕು ಅಂದರೆ ಅದರ ಹಿಂದೆ AH ಬಸವರಾಜ್ ಹಾಗೂ ಅವರ ಟೀಮ್ದವರು ಒಳ್ಳೆ ಶ್ರಮ ವಹಿಸಿ ಮದುವೆಯನ್ನು ನೆರವೇರಿಸ್ಕೊಟ್ರು. ಹೀಗಾಗಿ ಅವರಿಗೆ ಇನ್ನೂ ಇದೇ ರೀತಿ ಹೆಚ್ಚು ಈ ಥರ ಮದುವೆಗಳನ್ನು ಮಾಡುವಂತಹ ಶಕ್ತಿ ಕೊಡಲಿ ಅಂತ ಬನಶಂಕರಮ್ಮನಲ್ಲಿ ಕೇಳ್ಕೊತೀನಿ. ಹಾಗೆ ಬನಶಂಕರಮ್ಮ ಅವರಿಗೆ ಇನ್ನೂ ಅಷ್ಟು ಸಿರಿ ಸಂಪತ್ತು ಐರಾರೋಗ್ಯ ಕೊಟ್ಟು ಕರುಣಿಸ್ಲಿ. ಹಾಗೆ ನನ್ನ ಪರವಾಗಿ ಧನ್ಯವಾದಗಳು. ನಮ್ಮ ಹೆಸರು ಮತ್ತು ಎಲ್ಲಿಂದ ಬರ್ತಾ ಇದ್ದೀರಾ? ನನ್ನ ಹೆಸರು ಶಂಕರವ್ವ ಲಕ್ಕಪ್ಪ ನಿಗ್ರಿ ಅಂತ. ನಾನು ಬಾಗಲಕೋಟೆ ಡಿಸ್ಟಿಕ್ ಬೊಮ್ಮಣಗಿ ಗ್ರಾಮದಿಂದ ಬಂದಿದ್ದೀನಿ. ನಿಮ್ಮ ಯಜಮಾನ್ ನಮ್ಮ ಹೆಸರು ಸಂಗಮೇಶ್ವರ ಹನುಮಂತ ಸನಗುಂಡಿ. ನಾವು ಸೊಲ್ಲಾಪುರಿಂದ ಬಂದಿದ್ದೇವೆ. ಹೇಳಿ, ಇವತ್ತು ಮದುವೆ ಆಗಿದೆ, ಅದ್ರ ಬಗ್ಗೆ ಹೇಳಿ. ನಮ್ಮದು AH ಬಸವರಾಜ್ ಸರ್ ಅವರು ದಿಂದ ಬನಶಂಕರಿ ದೇವಸ್ಥಾನದಲ್ಲಿ ಒಳ್ಳೆಯಾಗಿ ಪರವಾಗಿ ಮದುವೆ ಚೆನ್ನಾಗಿ ಮಾಡಿಕೊಟ್ರು. ಅದಕ್ಕಾಗಿ AH ಬಸವರಾಜ್ ಸರ್ ಅವರಿಗೆ ತುಂಬ ಧನ್ಯವಾದ.